ನಮಸ್ಕಾರಗಳು ಸಿಂಹ ರಾಶಿಯ ಆತ್ಮೀಯರೇ. ಗ್ರಹಗಳ ರಾಜ ಸೂರ್ಯನ ಆಧಿಪತ್ಯದಲ್ಲಿರುವ ನಿಮ್ಮ ಸದಾ ಅಧಿಕಾರ ಮತ್ತು ಗೌರವವನ್ನು ಬಯಸುವವರು ಇಂದು ಮಾರ್ಚ್ 7 ಶನಿವಾರ ಇಂದು ಆಕಾಶ ಮಂಡಲದಲ್ಲಿ ನಡೆಯುತ್ತಿರುವ ಗ್ರಹಗಳ ಸಂಚಾರವು ನಿಮ್ಮ ಗಾಂಭೀರ್ಯಕ್ಕೆ ಹೊಸ ಶಕ್ತಿಯನ್ನು ನೀಡಲಿದೆ ಅಥವಾ ಶನಿಯ ದೃಷ್ಟಿ ನಿಮ್ಮ ಪ್ರಗತಿಗೆ ತಡೆಯಲೊಡ್ಡಲಿದೆ. ಇಂದಿನ ಈ ವಿಶೇಷ ಸಂಚಿಕೆಯಲ್ಲಿ ನೀವು ಸಿಂಹ ರಾಶಿಯವರ ಉದ್ಯೋಗ, ಹಣಕಾಸು, ಪ್ರೀತಿ ಮತ್ತು ಆರೋಗ್ಯದ ಮೇಲೆ ಈ ದಿನ ಬೀರಲಿರುವ ಪ್ರಭಾವವನ್ನು ಸಂಪೂರ್ಣವಾಗಿ ನೋಡೋಣ. ಇಂದಿನ ದಿನ ನಿಮ್ಮ ಜೀವನದ ಮಹತ್ವ ತಿರುವಿಗೆ ಮುನ್ನಡಿ ಬರೆಯಬಹುದು. ವಿಡಿಯೋವನ್ನು ಮಿಸ್ ಮಾಡದೆ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ನಿಮ್ಮ ರಾಶಿಯ ಅಧಿಪತಿ ಸೂರ್ಯ ಇಂದು ಕುಂಭ ರಾಶಿಯಲ್ಲಿದ್ದಾನೆ. ಇಂದು ನಿಮ್ಮ ರಾಶಿಗೆ ಸಪ್ತಮ ಸ್ಥಾನ. ಇಂದು ನಿಮ್ಮಲ್ಲಿ ಅದ್ಭುತವಾದ ಆತ್ಮವಿಶ್ವಾಸವಿರುತ್ತದೆ. ನೀವು ಹೋದ ಕಡೆಯಲ್ಲೆಲ್ಲ ಎಲ್ಲರ ಗಮನ ಸೆಳೆಯುವಿರಿ. ಇಂದು ಶನಿವಾರವಾಗಿರುವುದರಿಂದ ಸೂರ್ಯ ಮತ್ತು ಶನಿಯ ನಡುವಿನ ಶೀತಲ ಸಮರವು ನಿಮ್ಮ ಮೇಲೆ ಸಣ್ಣ ಪುಟ್ಟ ಒತ್ತಡವನ್ನು ತರಬಹುದು. ನಿಮ್ಮ ಹಠಮಾರಿ ಸ್ವಭಾವದಿಂದ ಇಂದು ಕೆಲಸಗಳು ಹಾಳಾಗದಂತೆ ನೋಡಿಕೊಳ್ಳಿ. ತಾಳ್ಮೆಯೇ ಇಂದು ನಿಮ್ಮ ಅತಿ ದೊಡ್ಡ ಆಯುಧ. ಕೆಲಸದ ಸ್ಥಳದಲ್ಲಿ ಸಿಂಹ ರಾಶಿಯವರಿಗೆ ಇಂದು ಸವಾಲುಗಳ ನಡುವೆಯೇ ಯಶಸ್ಸು ಸಿಗಲಿದೆ. ಇಂದು ನೀವು ದೊಡ್ಡ ಜವಾಬ್ದಾರಿಯೊಂದಿಗೆ ನಿಮ್ಮ ನಿರ್ಧಾರಗಳನ್ನು ಎಲ್ಲರೂ ಗೌರವಿಸುತ್ತಾರೆ. ರಾಜಕೀಯ ಮತ್ತು ಆಡಳಿತ. ರಾಜಕೀಯ ಕ್ಷೇತ್ರದಲ್ಲಿರುವವರಿಗೆ, ಆರ್ಥಿಕ ಸರ್ಕಾರಿ ಹುದ್ದೆಯಲ್ಲಿರುವವರಿಗೆ ಇಂದು ಅತ್ಯಂತ ಶುಭ ದಿನ. ರಿಯಲ್ ಎಸ್ಟೇಟ್ ಅಥವಾ ಮರದ ವಸ್ತುಗಳ ವ್ಯಾಪಾರ ಮಾಡುವವರಿಗೆ ಇಂದು ಭಾರಿ ಲಾಭ ಕಾದಿದೆ. ಆದರೆ ಹೊಸ ಪಾರ್ಟ್ನರ್ಶಿಪ್ ವ್ಯವಹಾರಕ್ಕೆ ಇಂದು ಸಹಿ ಹಾಕುವ ಮುನ್ನ ಹಿರಿಯರ ಸಲಹೆ ಪಡೆಯಿರಿ. ಹಣಕಾಸಿನ ವಿಚಾರದಲ್ಲಿ ಸಿಂಹ ರಾಶಿಯವರಿಗೆ ಇಂದು ಅದೃಷ್ಟದ ದಿನ. ನಿರೀಕ್ಷಿಸದ ಮೂಲಗಳಿಂದ ಇಂದು ಹಣ ಹರಿದು ಬರಬಹುದು. ನೀವು ಹಿಂದೆ ಮಾಡಿದ ಹೂಡಿಕೆಯಿಂದ ಇಂದು ಲಾಭ ಪಡೆಯುವಿರಿ. ರಾಜ ಜೀವನ ನಡೆಸಲು ಇಷ್ಟಪಡುವ ನೀವು ಇಂದು ಐಷಾರಾಮಿ ವಸ್ತುಗಳಿಗೆ ಅಥವಾ ಆಭರಣಗಳಿಗಾಗಿ ಹೆಚ್ಚಿನ ಹಣ ಖರ್ಚು ಮಾಡುವ ಸಾಧ್ಯತೆ ಇದೆ. ಲಾಟರಿ ಅಥವಾ ಜೂಟಾಟದಂತಹ ಶಾರ್ಟ್ಕಟ್ ಹಣದ ಆಸೆಗೆ ಬೀಳಬೇಡಿ. ಮನೆಯ ವಾತಾವರಣ. ಮನೆಯಲ್ಲಿ ಸಂತೋಷದ ವಾತಾವರಣವಿರುತ್ತದೆ. ನಿಮ್ಮ ತಂದೆಯ ಆರೋಗ್ಯದ ಸುಧಾರಣೆಯಲ್ಲಿ ಕಂಡುಬರುತ್ತದೆ. ಪ್ರೇಮಿಗಳಿಗೆ ಇಂದು ರೋಚಕ ದಿನ. ನಿಮ್ಮ ಸಂಗಾತಿಯೊಂದಿಗೆ ಒಂದು ಲಾಂಗ್ ಡ್ರೈವ್ ಹೋಗುವ ಸಾಧ್ಯತೆ ಇದೆ. ಮದುವೆಗಾಗಿ ಕಾಯುತ್ತಿರುವ ಸಿಂಹ ರಾಶಿಯವರಿಗೆ ಇಂದು ಉತ್ತಮ ಸಂಬಂಧಗಳು ಹುಡುಕಿಕೊಂಡು ಬರಲಿವೆ. ಸಿಂಹ ರಾಶಿಯವರು ಇಂದು ತಮ್ಮ ಬೆನ್ನು ಮತ್ತು ಹೃದಯದ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕು. ಅತಿಯಾದ ಕೆಲಸದ ಒತ್ತಡದಿಂದಾಗಿ ದೈಹಿಕ ಆಯಾಸ ಉಂಟಾಗಬಹುದು. ಹೊರಗಿನ ಮಸಾಲೆ ಪದಾರ್ಥಗಳ ಸೇವನೆಯಿಂದ ದೂರವಿರಿ. ಇದು ಜೀರ್ಣಕ್ರಿಯೆಯ ಮೇಲೆ ಪ್ರಭಾವ ಬೀರಲಿದೆ. ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸುವುದು ನಿಮ್ಮ ಶಕ್ತಿಯನ್ನು ದ್ವಿಗುಣಗೊಳಿಸುತ್ತದೆ. ಇಂದಿನ ದಿನವನ್ನು ಸಂಪೂರ್ಣವಾಗಿ ನಿಮ್ಮ ಪರವಾಗಿ ಮಾಡಿಕೊಳ್ಳಲು ಈ ಕೆಲಸಗಳನ್ನು ಮಾಡಲೇಬೇಕು. ಇಲ್ಲವಾದರೆ ನಿಮಗೆ ಫಲ ಸಿಗುವುದಿಲ್ಲ. ಆದಿತ್ಯ ಹೃದಯ ಸ್ತೋತ್ರ. ಇಂದು ಮುಂಜಾನೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಿ. ಇಂದು ನಿಮ್ಮ ಶತ್ರು ಸಂಹಾರಕ್ಕೆ ದಾರಿಯಾಗುವಂತೆ ಇಂದು ಕೆಂಪು ಬಣ್ಣದ ಬೇಳೆ ಅಥವಾ ಗೋಧಿಯನ್ನು ದಾನ ಮಾಡಿ. ಶನಿವಾರವಾದ್ದರಿಂದ ಅಶ್ವತ್ಥ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪ ಹಚ್ಚಿ. ಇಂದು ನಿಮಗೆ ಕಿತ್ತಳೆ, ಕೆಂಪು ಮತ್ತು ಬಂಗಾರದ ಬಣ್ಣ ಅತ್ಯಂತ ಅದೃಷ್ಟ ನೀಡಲಿದೆ. ಇಂದಿನ ಲಕ್ಕಿ ನಂಬರ್, ನಿಮ್ಮ ಅದೃಷ್ಟದ ಸಂಖ್ಯೆ 1 ಮತ್ತು 9 ಆಗಿರುತ್ತದೆ. ವೀಕ್ಷಕರೇ, ಧೈರ್ಯದಿಂದ ಇಂದು ಎಲ್ಲವನ್ನ ಸಾಧಿಸಿ. ಸಿಂಹದಂತೆ ಗರ್ಜಿಸುವ ಕಾಲ ಬಂದಿದೆ. ಈ ವಿಡಿಯೋ ನಿಮಗೆ ಸ್ಫೂರ್ತಿ ನೀಡಿದ್ದರೆ ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶನೇಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ. ನಿಮ್ಮ ದಿನ ಯಶಸ್ವಿಯಾಗಲಿ ಎಂದು ಬಯಸುತ್ತಾ ಆ ಶನೇಶ್ವರನ ಆಶೀರ್ವಾದ ಸದಾ ಕಾಲ ನಿಮ್ಮ ಮೇಲೆ ಇರಲಿ. ಧನ್ಯವಾದಗಳು ವೀಕ್ಷಕರೇ.